ಸಂಘಗಳ ಹೋರಾಟಕ್ಕೆ ಚೇಲೂರು ಸರ್ಕಲ್ನಲ್ಲಿ ಅಂಬೇಡ್ಕರ್ ಪುತ್ಥಳಿ ನಿರ್ಮಾಣ ಮಾಡಲೇಬೇಕು. ಕಚೇರಿಯಲ್ಲಿ ಭ್ರಷ್ಟಾಚಾರ ತೊಲಗಲಿ. ತಾಲೂಕು ಕಚೇರಿಯಲ್ಲಿ ಭ್ರಷ್ಟಾಚಾರ ತೊಲಗಲಿ. ತಾಲೂಕು ಕಚೇರಿಯಲ್ಲಿ ಭ್ರಷ್ಟಾಚಾರ ತೊಲಗಲಿ. ನಾನು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಚಾಲಕರಾಗಿ ಆಯ್ಕೆ ಆಗಿದ್ದೀವಿ. ಆದರೆ ಚೇಲೂರು ತಾಲೂಕಿನಲ್ಲಿ ದಲಿತ ಒಕ್ಕೂಟದಿಂದ ನಮ್ಮ ಸಮಸ್ಯೆಗಳ 12 ಪಂಚಾಯತಿಯಲ್ಲಿ ನಮ್ಮ ಕಾರ್ಯಕರ್ತರು ಪಾಪ ಇದುವರೆಗೂ ಕೂಡ ನಾವು ಸುಮಾರು ಕಾರ್ಯಕ್ರಮ ಮಾಡಿದ್ದೇವೆ. ಇಲ್ಲಿ ತಹಸೀಲ್ದಾರ್ ಶ್ವೇತಾ ಮೇಡಮ್ನವರಿಗೆ ದಲಿತರಂತೆ ಲೆಕ್ಕಕ್ಕೆ ಇಲ್ಲ. ಅವರು ಈ ಭಾಗದ ದಲಿತ ಪರವಾಗಿ ಯಾವುದೊಂದು ಕೆಲಸ ಆಗ್ತಾಯಿಲ್ಲ. ಇವತ್ತು ಸುಮಾರು ಸಂಘಗಳೆಲ್ಲ ಸೇರಿದ್ದೀವಿ. ಐಬಿನಲ್ಲಿ ಒಬ್ಬೊಬ್ಬರೊಂದು ಥರ ಇರ್ತಾಳೆ. ಏನು ನಾವು ಅರ್ಜಿ ಕೊಟ್ಟಿದ್ದೀವಿ, ಅರ್ಜಿಗೆ ಇದುವರೆಗೂ ಕೂಡ ರಿಪ್ಲೈ ಇಲ್ಲ. ಬಿಟ್ಟಿ ಇನಾಮತ್ ಜಮೀನಾಗಿರ್ಬೋದು, ತೋಟಿ ತಲಾರ್ ಜಮೀನಾಗಿರ್ಬೋದು, ನಮ್ಮ ಸಮಸ್ಯೆಗಳ ಮಶಾನ ಆಗಿರ್ಬೋದು, ಅಂಬೇಡ್ಕರ್ ಭವನ ಆಗಿರ್ಬೋದು, ವಾಲ್ಮೀಕಿ ಭವನ ಆಗಿರ್ಬೋದು, ಜಾಗ ಕೊಡೋಕ್ಕಂದ್ರೆ ಅವರೇನೋ ಸ್ವಂತದಿಂದ ಅವ್ರ ಕೈಯಿಂದ ಕೊಡ್ದಂಗೆ ಆಗುತ್ತೆ. ಇಲ್ಲಿ ಸರ್ಕಾರ ಜಮೀನಿಗೆಲ್ಲ ಪ್ರೈವೇಟ್ ಕಂಪ್ನಿಗಳು ಯಾರಿದ್ದಾರೋ ಶ್ರೀಮಂತರು ಅವರಿಗೆ ಮಾಡ್ತಾಂಥ ಕೆಲಸ ಇವರು ತಹಸೀಲ್ದಾರ್ ಮೇಡಮ್ ಮಾಡ್ತಾಯಿದ್ದಾರೆ. ಭಾಗ್ಯಮ್ಮನವರು ಸರ್ವೆ ನಂಬರ್ 271 ಸುಮಾರು ಅದು ಫಸ್ಟು ನಾಡ ಕಚೇರಿಗೆ ನೇಮಕ ರಿಸರ್ವ್ ಮಾಡಿದರು. ನಾಡ ಕಚೇರಿ ಕಟ್ಟಿಲ್ಲ, ಸುಮ್ಮನೆ ಕೋರ್ಟ್ ಆದೇಶ ಬೇಕಂತ ಇವತ್ತು ಭಾಗ್ಯಮ್ಮ ಅಲ್ಲಿ ರಿಯಲ್ ಎಸ್ಟೇಟ್ ಮಾಡಿಕೊಂಡು ಅಲ್ಲೇ ಲೇಔಟ್ ಮಾಡಿಕೊಂಡು ಅಲ್ಲಿ ಕಾಂಪ್ಲೆಕ್ಸ್ ಕಟ್ಟೋಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಸಂಬಂಧಪಟ್ಟ ಅಧಿಕಾರಿಗಳು ಕಣ್ಣು ಮುಚ್ಕೊಂಡು ನೋಡ್ತಾ ಇದ್ದಾರೆ. ಸುಮಾರು ಹಲವಾರು ದೂರುಗಳು ಹೋಗಿದೆ, ಆದರೆ ಆಯಮ್ಮನಿಗೆ ಲೆಕ್ಕಕ್ಕಿಲ್ಲ. ಬಡವ ಜನ ಏನಾದರೂ ನಿವೇಶಗಳಿಗಾಗಿ ಸುಮಾರು ಅರ್ಜಿ ಕೊಟ್ಟಿದ್ದಾರೆ. ಇದುವರೆಗೂ ಕೂಡ ಮೊನ್ನೆ ಗ್ರಾಮ ಪಂಚಾಯಿತಿಯಲ್ಲಿ ನಾವು ಒಂದು ಸಭೆ ಮಾಡಿದ್ದೀರಿ ಅಂತ ಆಯಮ್ಮನ ಪ್ರೋಗ್ರೆಸ್ ರಿಪೋರ್ಟ್ ಬೇಕು. ಏನಂತ ಜನ ಬೇಕು, ಏನೋ ಒಂದು ಕಾರ್ಯಕ್ರಮ ಪಾಪ ಜನಪರವಾಗಿ ಮಾಡ್ತಾ ಅಂತ ಅಂದ್ಕೋಬೇಕು ಜನ ಎಲ್ಲ. ಇದೆಲ್ಲ ತಪ್ಪು. ಅವರು ಆಗಲೇ 200 ಅರ್ಜಿಗಳು ನಮ್ಮ ಗ್ರಾಮ ಪಂಚಾಯತಿಗೆ ಬಂದಿದೆ. ನಮ್ಮ ಶಾಸಕರು ಕೂಡ ಒಪ್ಕೊಂಡಿದ್ದಾರೆ ಕೊಡಿ ಅಂತ. ಅವರು 4 ಎಕರೆಯನ್ನು ಮಂಜೂರು ಮಾಡಿದ್ದಾರೆ. 124 ಜನಕ್ಕೆ ಅವ್ರ ನಿವೇಶಗಳ ಹಕ್ಕುಪತ್ರಗಳನ್ನು ನೀಡೋದು ಲೇಟ್ ಆಗುತ್ತೆ, ಅದು ಕೊಡ್ತಾರೆ. ಆದರೆ ಇನ್ನು ಮಿಕ್ಕಿದ್ದು ಸುಮಾರು 80 ಎಕರೆ ಆಯ್ತು. ಚೇಳೂರಿನಲ್ಲಿ 80 ಎಕರೆ ಖಾಲಿ ಜಮೀನುಗಳಿದೆ. ಇಲ್ಲಿ 1000 ಸೈಟ್ಗಳು ಕೊಡ್ಬೋದು, 2,000 ಜನಕ್ಕೆ ಕೊಡ್ಬೋದು. ಭವನಕ್ಕೆ ಜಾಗ ಬೇಕಂದರೆ ನಾವು ಅರ್ಜಿ ಕೊಟ್ಟಿದ್ದೀವಿ. ಆ ಅರ್ಜಿನೂ ಇದುವರೆಗೂ ಕೂಡ ಅದಕ್ಕೆ ಮತ್ತೆ ರಿಪೀಟ್ ಇಲ್ಲ. ವಾಲ್ಮೀಕಿ ಭವನಕ್ಕೆ ಜಾಗ ಬೇಕಂದ್ರು ಅದಕ್ಕೂ ರಿಪ್ಲೈ ಇಲ್ಲ. ನಾವು ಕಾರ್ಯಕ್ರಮ ಮಾಡಿದ್ವಿ 32 ಸರ್ವೆ ನಂಬರು, 3 ಎಕರೆ 20 ಕುಂಟೆ ಐತೆ, ಗುಡಿಸಲಾಗಿದ್ದೀವಿ. ಅದೆಲ್ಲ ಗುಡಿಸಲಾಗಿದ್ದೀವಿ. ಅದನ್ನು 2 ಎಕರೆ ಬಿಟ್ಟರು. ಆ 2 ಎಕರೆಯಲ್ಲಿ ಇವತ್ತು BCM ಹಾಸ್ಟೆಲು ಕಟ್ಟಿದ್ದಾರೆ. ಅದು ನಮ್ಮ ಹೋರಾಟದಿಂದ ಆಗಿರೋದಂಥ ಹಾಸ್ಟೆಲ್ ಅದು. ಆದರೆ ಪಾಪ ಬಡ ಮಕ್ಕಳು ಇದ್ದಾರೆ, ಅದನ್ನು ನಾವು ಒಪ್ಕೊತೀವಿ. ನಾವು ಅವತ್ತು ಶಾಸಕರು ಹೇಳಿದ್ರು ಆಯ್ತು ಅಣ್ಣ ಹಾಸ್ಟೆಲ್ಗೆ ಇರಲಿ ಬೇಡ ಅಂತ ನಾವು ಹೇಳಿದ್ದೀವಿ. ಆದರೆ ಮಿಕ್ಕಿದ್ದು ಅವ್ರ ಹತ್ರ ಕುಂಭಕ್ಕಾಗಿ ಅವ್ನು ವೆಂಕಟೇಶ್ ಒಬ್ಬರು ಇದ್ದಾರೆ ಇಲ್ಲೇ 4 ಕೆಲಸಗಳೆಲ್ಲ ಮಾಡ್ತಾನೆ. ಆ ಕುಂಬಾರ ಅವ್ರು ಕಟ್ತಾರೆ, ಅದು ಸರ್ಕಾರ ಜಮೀನು. ಅಲ್ಲಿ ಪೆಟ್ರೋಲ್ ಬಂಕ್ ಇಲ್ಲಿರೋ ಅದು ಸರ್ಕಾರ ಜಮೀನು. ಇದುವರೆಗೂ ಕೂಡ ಅವರು ಕೋರ್ಟ್ಗೆ ಯಾವುದೇ ತಹಸೀಲ್ದಾರ್ ಆಗಿರ್ಬೋದು, AC ಆಗಿರ್ಬೋದು, ಆ ಸಂಬಂಧಪಟ್ಟ RA ಆಗಿರ್ಬೋದು, ಸೆಕ್ರೆಟರಿ ಆಗಿರ್ಬೋದು, ಇದುವರೆಗೂ ಕೂಡ ಅಲ್ಲಿ ಅವ್ರ ತಂಟಕ್ಕೆ ಹೋಗಲಿಲ್ಲ. ಅಣ್ಣ ಅವರು ಕೋರ್ಟ್ ಆರ್ಡರ್ ಆಗಿದ್ದಾನೆ, ಯಾವ ಥರ ಆರ್ಡರ್ ಆಗಿದೆ ತೋರಿಸ್ಬೇಕಲ್ಲ ಇವರು. ನಮ್ಮ ಸರ್ಕಾರ ಅಂತ ಪಾನಿ ಬರ್ತಾ ಇದೆ. ಇವ್ರಿಗೆ ಮೊನ್ನೆ ಪೋಡಿ ಆಗಿದೆ, ಹೊಸ ನಂಬರ್ ಕೊಡ್ತಾರೆ. ಈ ಪೋಡಿಗಳ ಪ್ರಶ್ನೆ ಬಂದಾಗ ಸುಮಾರು ನಮ್ಮ ಕೃಷ್ಣಬೈರೇಗೌಡವರು ಪೋಡಿಗಳು ಮಾಡಿ ಹೊಸ ನಂಬರ್ ಮಾಡಿ ಅಂತ ಒಂದು ಆದೇಶ ಮಾಡಿದ್ದಾರೆ ಸರ್ಕಾರ. ಇದುವರೆಗೂ ಕೂಡ ಬಡ ಜನಕ್ಕೆ ಯಾರು ಕೂಡ ಒಂದು ಹೊಸದದ್ದು ಪೋಡಿ ಮಾಡಿಲ್ಲ. ದರಖಾಸ್ತು ನಮ್ಮ ಕಮಿಟಿಯಲ್ಲಿ ಅರ್ಜಿಗಳು ಹಾಕ್ಕೊಂಡಿದ್ದಾರೆ. ನಮ್ಮ ಶಾಸಕರು ಮೊನ್ನೆ ಬಂದಾಗ ನಾವಿದ್ದೀವಿ, ಅಲ್ಲಿ ಸುಮಾರು 250 ಅರ್ಜಿಗಳು ಬಂದಿದೆ. ಅಲ್ಲಿ 13 ಫೈಲ್ಗಳನ್ನು ಮಾತ್ರ ತಂದು ಮುಂದೆ ಇಡ್ತಾರೆ. ಯಾರು ದುಡ್ಡು ಕೊಡ್ತಾರೋ ಕೆಲಸ ಮಾಡ್ತಾಯಿದ್ದಾರೆ. RA ಆಗಿರ್ಬೋದು, ಸೆಕ್ರೆಟರಿ ಆಗಿರ್ಬೋದು, ತಹಸೀಲ್ದಾರ್ ಆಗಿರ್ಬೋದು, ಇಲ್ಲಿ ಒಂದು ಫಿಕ್ಸ್ ಮಾಡಿದ್ದಾರೆ ಒಂದೊಂದು ಇದಕ್ಕೆ ಒಂದೊಂದು ರೇಟ್ ಅಂತ.
ಅವು ಜಗ್ಗಿ ಇದ್ದಾರಲ್ಲ ಇಲ್ಲಿ, ದುಡ್ಡು ಇಲ್ಲ ಅಂದ್ರೆ ಏನು ಕೆಲಸ ಮಾಡಲ್ಲ, ದುಡ್ಡು ಕೊಡಬೇಕು. ಪ್ರೈವೇಟ್ ಕಂಪ್ನಿ ಥರ ಇದು. ಸರ್ಕಾರ ಇವ್ರಿಗೆ ಸಂಬಳ ಕೊಡ್ತಾ ಇಲ್ವಾ? ನಾವು ಟ್ಯಾಕ್ಸ್ ಕಟ್ತಾ ಇಲ್ವಾ? ನಾವು ಕಷ್ಟಪಟ್ಟು ನಾವು ಟ್ಯಾಕ್ಸ್ಗೆಲ್ಲ ಕಟ್ಟಿ ಈ ಸಂಬಳ ಕೊಡ್ತಾ ಇದ್ದಾರಲ್ಲ. ಬಡವ್ರ ಕೆಲಸ ಮಾಡೋಕ್ಕೆ ಏನು ಇವ್ರಿಗೆ ಏನು ಬಂದಿದ್ದು ಇವ್ರಿಗೆ ರೋಗ? ಅದಕ್ಕೆ ನಮ್ಮ ತಾಲೂಕು ಆಡಳಿತ ವಿರುದ್ಧವಾಗಿದೆ, ದಲಿತ ಪರವಾಗಿಲ್ಲ ಈ ತಹಸೀಲ್ದಾರ್ ಮೇಡಮ್ನವರು. ಇವರು ವಿರುದ್ಧವಾಗಿ 21ನೇ ತಾರೀಕು, ಆಗಸ್ಟ್ 21ನೇ ತಾರೀಕು ನಾವು ಒಂದು ಬೃಹತ್ ರ್ಯಾಲಿಯನ್ನು ಹಮ್ಮಿಕೊಂಡಿದ್ದೀವಿ. ಈ ರ್ಯಾಲಿಗೆ ನಾವು ಮೆಮೊರಾಂಡಮ್ ಕೊಟ್ಟುವಾಗ DC ಅವರೇ ಬರಬೇಕು, ಇಲ್ಲ ಹೋದರೆ ನಾವು ಅಹೋರಾತ್ರಿ ಅಲ್ಲೇ ಕೂತಿದ್ದೀವಿ, ಅಲ್ಲೇ ಪ್ರೋಗ್ರಾಮ್ ಮಾಡ್ತೀವಿ, ಅಲ್ಲೇ ಊಟ ಮಾಡ್ಕೊಂಡಿರ್ತೀವಿ. ಒಂದು ವರ್ಷ ಆಗಲೂ ನಾನು ಬಿಡಲ್ಲ. ನಾವೆಲ್ಲರೂ ಕೂಡ ನಾವು ಏನಾಗಲಿ ಅಂತ ನಾವು ಡಿಸೈಡ್ ಆಗಿದ್ದೀವಿ. ಅಲ್ಲೇ ಊಟ ಮಾಡಿಕೊಂಡು ಅಲ್ಲೇ ಮಳಿಗೆ 360 ದಿನ ಅಲ್ಲೇ ಬೇಕಾದ್ರೆ ನಾವು ಮಲ್ಕೊಂಡು ನಮ್ಮ ಸಾಧನೆಗಳು ಏನಿದೆ, ನಮ್ಮ ಬೇಡಿಕೆಗಳು ಏನಿದೆ ಅದೆಲ್ಲ ಬಗೆಹರಿಸ್ಬೇಕಂತ ನಮ್ಮ ತಹಸೀಲ್ದಾರ್ ಮೇಡಮ್ಗೆ ಎಚ್ಚರಿಕೆ ನೀಡ್ತಾ ಇದ್ದೀವಿ. ದಲಿತ ಸಂಘಟನೆಗಳ ಒಕ್ಕೂಟದ ಈ ಒಂದು ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಕಡ್ಡಿಲನ್ನ ಮತ್ತು ನರಸಿಂಹಣ್ಣವರಿಗೆ ಮತ್ತು ಬಂದಿರತಕ್ಕಂಥ ಎಲ್ಲ ಸಂಘಟನೆಗಳ ಪದಾಧಿಕಾರಿಗಳಿಗೆ ನಮಸ್ಕಾರ ಮಾಡುತ್ತಾ, ಏನು ಈ ದಿನದ ಒಂದು ಪ್ರಮುಖವಾದಂಥ ಒಂದು ಅಜೆಂಡಾಗಳು, ಚೇಳೂರು ತಾಲೂಕಿನ ಆಡಳಿತ ಏನು ಅವ್ಯವಸ್ಥೆ ನಡೀತಾ ಇದೆ ಅಂತಕ್ಕಂಥದ್ದು ಗಂಭೀರವಾದಂಥ ಒಂದು ಆರೋಪ. ಚೇಳೂರು ತಾಲೂಕಿನಲ್ಲಿ ಈಗಾಗಲೇ ಇದು ಚೇಳೂರು ತಾಲೂಕು ನಮ್ಮ ಆಂಧ್ರದ ಗಡಿಭಾಗದಲ್ಲಿದ್ದು ಕೂಡ ಕೂಲಿ ನಾಲೆಯಲ್ಲಿರ್ತಕ್ಕಂಥ ಒಂದು ಜನ ಪರಿಸ್ಥಿತಿ ತುಂಬ ಒಂದು ಹದಗೆಟ್ಟಿದೆ. ಏನಪ್ಪ ಅಂತಂದರೆ ತಾಲೂಕಿನಲ್ಲಿ ಯಾವುದೇ ಒಂದು ರೀತಿ ಕ್ಯಾಶ್ ಟು ಇನ್ಕಮ್ ಆಗಲಿ, ಒಂದು ಪೆನ್ಷನಿಂಗ್ ಮಾಡಿಸೋದಾಗಲಿ, ಮತ್ತು ಯಾವುದೇ ಒಂದು ಜಮೀನಿನ ಒಂದು ವಿವಾದಗಳಿರ್ತವೆ ಅವುಗಳನ್ನಾಗಲಿ ಯಾವುದೇ ರೀತಿಯಾಗಿ ಇತ್ಯರ್ಥ ಮಾಡದೆ ಅವುಗಳನ್ನು ತಿರುಗಾಡಿಸೋದ್ರ ಮುಖಾಂತರ ನಮ್ಮ ಜನರು ತುಂಬ ನೋವನ್ನು ಅನುಭವಿಸ್ತಾ ಇದ್ದಾರೆ. ಅದು ನಿಲ್ಲಿಸಬೇಕು. ಮತ್ತು ಏನು ಈಗ ಹಳ್ಳಿಗಳಲ್ಲಿ, ಗ್ರಾಮಗಳಲ್ಲಿ ಸರ್ಕಾರಿ ಭೂಮಿಯಲ್ಲಿ ಮನೆಗಳನ್ನು ಕಟ್ಕೊಂಡಿರ್ತಕ್ಕಂಥ ಎಲ್ಲ ಫಲಾನುಭವಿಗಳಿಗೆ ಹಕ್ಕುಪತ್ರಗಳು ಕೊಡ್ತೀವಿ ಅಂತ ಹೇಳಿ ಮೊನ್ನೆ ಒಂದು ಆರ್ಡ್ರ್ ಮಾಡಿದ್ರು. ಆರ್ಡ್ರ್ ಮಾಡಿದ ಕೂಡಲೇ VIE ಮತ್ತು ಗ್ರಾಮ ಪಂಚಾಯತ್ ಅಧಿಕಾರಿಗಳೆಲ್ಲ ಹಳ್ಳಿಗಳಲ್ಲಿ ಸುತ್ತಿ ಬರೆದುಕೊಂಡು ಬಂದರು. ಇದುವರೆಗೂ ಕೂಡ ಏನಾಗಿದೆ ಆ ಒಂದು ಹಕ್ಕುಪತ್ರಗಳು ಏನಾಗಿದೆ ಅನ್ನೋದು ಕೂಡ ಯಾವುದೇ ರೀತಿಯಾಗಿ ಮಾಹಿತಿ ಇಲ್ಲ. ಅದೇ ಅಲ್ಲ, ಪೋಡಿ ಮತ್ತು ದುರಸ್ತಿ ಆಗಬೇಕಿತ್ತು ಎಲ್ಲ ಜನರಿಗೆ. ಏನು ಕೃಷ್ಣಬೈರೇಗೌಡರು ಅವರು ಹೇಳ್ತಾರೆ, ಏನು ಎಲ್ಲ ಫ್ರೀಯಾಗಿ ಮಾಡಬೇಕು, ಪೋಡಿ ಮಾಡಬೇಕು, ದುರಸ್ತಿ ಮಾಡಬೇಕು, ಒಟ್ಟುಗೂಡಿಸಿರ್ತಕ್ಕಂಥವರೆಲ್ಲ ವಿಂಗಡಣೆ ಮಾಡಬೇಕು ಅಂತ ಹೇಳಿದ್ದಾರೆ. ಅದರ ಆಧಾರದಲ್ಲಿ ಎಷ್ಟು ಮಾಡಿದ್ದಾರೆ ಎಷ್ಟು ಮಾಡಿಲ್ಲ ಅಂತಕ್ಕಂಥದ್ದನ್ನು ಇದುವರೆಗೂ ಯಾವುದು ಮಾಹಿತಿ ಇಲ್ಲ. ನಾವು ದಲಿತ ಒಕ್ಕೂಟಗಳ ಸಮನ್ವಯ ಸಮಿತಿಯಿಂದ ಒಂದು ವರ್ಷದ ಹಿಂದೆ ಒಂದು ಹೋರಾಟ ಮಾಡಿದ್ವಿ, ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಿದ್ವಿ. ಅದರಲ್ಲಿ ಕೆಲವು ಬೇಡಿಕೆಗಳನ್ನು ಈಡೇರಿಸಿದ್ರು, ಇನ್ನು ಕೆಲವು ಬೇಡಿಕೆಗಳು ಹಂಗೆ ನಿಂತಿವೆ. ಕೆಲವು ಹಳ್ಳಿಗಳಲ್ಲಿ ಸ್ಮಶಾನಗಳಿಲ್ಲ, ಸ್ಮಶಾನಗಳನ್ನು ನೀವು ಸರ್ವೆ ಮಾಡಿ ಅಂತ ಹೇಳಿದ್ವಿ. ಸರ್ವೆ ಮಾಡಿ ಇದುವರೆಗೂ ಕೂಡ ಯಾವ ಅದು ಆಡಳಿತ ಇಲಾಖೆಗೂ ಅದನ್ನು ತಲುಪಿಸಿಲ್ಲ. ಈಗ ಇವರು ಸರ್ವೆ ಮಾಡಿದ್ದಾರೆ, ಇಷ್ಟು ಮಾಡಿದ್ದೀವಿ, ಎಷ್ಟಿದೆ ಅಂತ ಹೇಳಿಬಿಟ್ಟು ಅದನ್ನು ಎತ್ಕೊಂಡು ಹೋಗಿ ಒಂದು ಗ್ರಾಮ ಪಂಚಾಯತಿ ಇಲಾಖೆ ಕೊಟ್ಟರೆ ಮಾತ್ರ ಅವರ ಅಧಿಕಾರಕ್ಕೆ ಬರುತ್ತೆ, ಏನು ಅದನ್ನು ನಿರ್ವಹಿಸೋದಕ್ಕೆ. ಅದು ಕೂಡ ಈ ಅಧಿಕಾರಿಗಳು ಮಾಡ್ತಾ ಇಲ್ಲ. ಈ ಎಲ್ಲ ಕೂಡ ಮಾಡಬೇಕು. ಇಲ್ಲ ಅಂತಂದರೆ ಈಗ ಏನು ನಾವು ದಲಿತ ಸಂಘಟನೆ ಸಮಿತಿಗಳಿಂದ ಒಂದು ಉಗ್ರವಾದ ಒಂದು ಹೋರಾಟವನ್ನು ಮಾಡಬೇಕಂತ ತೀರ್ಮಾನ ಮಾಡ್ತಾ ಇದ್ದೀವಿ. ಈ ಒಂದು ಹೋರಾಟಕ್ಕೆ ದಲಿತ ಹಕ್ಕುಗಳ ಸಮಿತಿಯಿಂದ ನಾವು ಕೂಡ ಹೆಚ್ಚಿನ ಬೆಂಬಲ ಸೂಚಿಸ್ತೀವಿ. ಹಳ್ಳಿ ತಿರುಗಾಡ್ತೀವಿ. ಎಲ್ಲ ಯುವಕರಿಗೂ ಮತ್ತು ಎಲ್ಲ ರೈತರಿಗೂ ಮಹಿಳೆಯರಿಗೂ ಕೂಡ ನಾವು ಅವೇರ್ನೆಸ್ ಕೊಡುವ ಮುಖಾಂತರ ಚೇಳೂರು ತಾಲೂಕಿನ ಆಫೀಸ್ ಮುಂದೆ ತೀವ್ರವಾದ ಒಂದು ಹೋರಾಟವನ್ನು ಮಾಡ್ತೀವಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ದಲಿತ ಸಂಘಟನೆಗಳ ಒಕ್ಕೂಟ ಹೋರಾಟಕ್ಕೆ, ಸಂಘಟನೆಗಳ ಒಕ್ಕೂಟ ಹೋರಾಟಕ್ಕೆ ಜೈ ಭೀಮ್.